ಎಂಟಿ ಪುಳಿಯೋಗರೆ ಮಿಕ್ಸ್ ಅದೇ ಥರ ಮನೇಲಿ ಮಾಡ್ಕೋಬಹುದು. ಕಡಿಮೆ ಖರ್ಚಲ್ಲಿ ಜಾಸ್ತಿ ಬಿಸಿ ಎಣ್ಣೆಯಲ್ಲಿ ಮಾಡಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಮಾಡೋದು ತುಂಬ ಸುಲಭ. ಒಂದು ಪ್ಯಾನ್ಗೆ 2 ಕಪ್ ಆಗುವಷ್ಟು ಧನಿಯಾ, 1 ಕಪ್ ಜೀರಿಗೆ, 1 ಕಪ್ ಕಡಲೆಬೇಳೆ, 3/4 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಾಳುಮೆಣಸು, ಅರ್ಧ ಕಪ್ ಸಾಸಿವೆ, 1/4 ಕಪ್ ಮೆಂತ್ಯ, 1/4 ಕಪ್ ಎಳ್ಳು, ಹಾಗೆ ತುಂಬ ಹುಳಿ ಇರುವಂಥ ಹುಣಸೆ ಹಣ್ಣನ್ನು 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕು ಅಂತ ಜೊತೆಗೆ ಖಾರಕ್ಕೆ ಒಣಮೆಣಸು, ಕರಿಬೇವನ್ನು ಕೂಡ ತಗೊಂಡೆತ್ತಿಟ್ಕೊಳ್ಳಿ. ಈಗ ಪ್ಯಾನ್ನ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಹಾಕಿ ಮಧ್ಯದಲ್ಲಿ ಕಪ್ಪೆಳ್ಳು ಹಾಗೆ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹಾಗೆ ತೊಳಿಬೇಕಂತ ಕೇಳಿದ್ರು, ತೊಳಿಬಾರ್ದು. ಇದೆಲ್ಲ ಒಟ್ಟಿಗೆ ಫ್ರೈ ಆದ ನಂತರ ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಣಮೆಣಸಿನಕಾಯಿ ಕಟ್ ಮಾಡೋದ್ರಿಂದ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಫ್ರೈ ಆದ ನಂತರ 2 ಚಮಚ ಹಿಂಗು, 1 ಚಮಚ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಅರ್ಧ ಕಪ್ ಬೆಲ್ಲ, 3/4 ಕಪ್ ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸಿ ಪೌಡರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಗ್ಗರಣೆಗೆ 1 ದೊಡ್ಡ ಕಪ್ ಆಯಿಲು, ಬೇಕಾಗಿರೋಷ್ಟು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕಪ್ಪೆಳ್ಳು, ಒಣಮೆಣಸಿನಕಾಯಿ, ಕೊಬ್ಬರಿ ತುರಿ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ.